ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಶಟಸ್ಥಲ ಸಿದ್ಧಾಂತದಲ್ಲಿ ಮೊದಲನೆಯ ಸ್ಥಳ ಭಕ್ತಸ್ಥಳ. ಆ ಭಕ್ತಸ್ಥಳದಲ್ಲಿಯೂ ಕೂಡ ಉಪಸ್ಥಳಗಳು ಅಂತ ಬರುತ್ತೆ. ಅದರಲ್ಲಿ ಈಗಾಗಲೇ ಕೆಲವನ್ನ ನೋಡಿದ್ದೀರ. ಅಂದ್ರೆ ಆತ್ಮನ ಅವಸ್ಥೆ. ಅಂದ್ರೆ ಸ್ಥಳ ಅಂದ್ರೇನೆ ಸ್ಥಿತಿ, ಜಾಗ, ಅವಸ್ಥೆ ಅನ್ನುವಂಥದ್ದು. ಭಕ್ತಾವಸ್ಥೆಗೆ ಏರ್ಬೇಕಾದ್ರೆ ಕೆಲವು ಜನ್ಮಗಳೇ ಬೇಕಾಗತ್ತೆ. ಅವು ನಮಗೆ ನೆನಪಿಲ್ಲ, ಗೊತ್ತಾಗಲ್ಲ ಅನ್ನೋದು ಬೇರೆ ಮಾತು. ಆದರೆ ಈ ಸಂಸಾರ ಅಥವಾ ಈ ಪ್ರಪಂಚ ಹೇಗೆ ಮಾಡಲ್ಪಟ್ಟಿದೆ ಅಂದ್ರೆ ಅದು ಅಧೋಮುಖ ಪ್ರವೃತ್ತಿ ಮಾರ್ಗ ಅಂದ್ರೆ ಕೆಳಮುಖವಾಗಿ ಹರಿಯುವಂಥದ್ದು. ಸೃಷ್ಟಿಕ್ರಿಯೆನೇ ಆಗಿದೆ. ಆದ್ರಿಂದ ಮನುಷ್ಯ ಸ್ವಾಭಾವಿಕವಾಗಿ ತುಯ್ಯಲ್ಪಡ್ತಾನೆ, ಕೆಳಭಾಗಕ್ಕೆ ಕೆಳಗಡೆಗೆ ಎಳೆಯಲ್ಪಡ್ತಾನೆ. ಅದು ಸಹಜ. ಅದಕ್ಕೆ ಯಾವ ಪ್ರಯತ್ನವೂ ಬೇಕಾಗಿದೆ. ಗ್ರಾವಿಟೇಷನ್ ಇದ್ದಂಗೆ, ಗುರುತ್ವಾಕರ್ಷಣ ಅಂತ ಇದೆ, ನಿಮಗೆಲ್ಲ ಗೊತ್ತಿದೆ. ಆ ಗುರುತ್ವಾಕರ್ಷಣದ ವ್ಯಾಪ್ತಿಗೆ ಏನ್ ಬರುತ್ತೋ ಅದೆಲ್ಲವನ್ನು ತನ್ನ ಕಡೆ ಜಕ್ಕೊಳ್ಳುತ್ತೆ ಭೂಮಿ. ಹಾಗೇನೆ ಈ ಸೃಷ್ಟಿ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಎಲ್ಲರನ್ನೂ, ಎಂಥವರನ್ನೂ ಎಳ್ಕೊಳ್ಳುತ್ತೆ. ಅದಕ್ಕೆ ಸಾಧನೆ ಮಾಡುವಾಗ ಒಂದು ಮಾತು ಹೇಳ್ತಾರೆ, ಮೇಲೇರೋದಕ್ಕೆ, ಹಿಮಾಲಯ ಏರೋದಕ್ಕೆ ಪ್ರಯತ್ನ ಬೇಕು. ಅಷ್ಟೇ ಅಲ್ಲ, ಬೀಳುವ ಸಾಧ್ಯತೆಗಳು ಜಾಸ್ತಿ. ಈ ನೆಲದಲ್ಲಿ ನಡೀತೀರಿ, ಮಾಮೂಲಿ ನೆಲದಲ್ಲಿ ನಡೆದ್ರೆ ಯಾರೂ ಬೀಳಲ್ಲ. ಏನಾದ್ರು ಜಾರಿ ಬೀಳ್ಬೇಕಷ್ಟೇ. ಬಾಳೆಹಣ್ಣಿನ ಸಿಪ್ಪೆನೋ ಅಥವಾ ಮತ್ತೇನೋ ಕಾರಣಕ್ಕೆ ನೀರು ಪಾಚಿಗಟ್ಟಿತ್ತಪ್ಪ ಅಂದ್ರೆ ಜಾರಿ ಬೀಳಬಹುದು. ಇಲ್ಲ ಅಂದ್ರೆ ತಲೆ ಸುತ್ತ ಬಂದು ಬೀಳಬಹುದು. ಇಲ್ಲ ಇನ್ಯಾರಾದ್ರೂ ಬೀಳಿಸ್ಬಹುದು, ತಳ್ಳಿ ನೂಕಿ ಬೀಳಿಸ್ಬಹುದು. 3 ಸಾಧ್ಯತೆಗಳು ಎಲ್ಲಿ ಭೂಮಿ ಮೇಲೆ ನಡೆಯುವಾಗ. ಅದನ್ನು ಎಚ್ಚರಿಕೆಯಿಂದ ತಪ್ಪಿಸ್ಕೋಬಹುದು. ಓಡಬಹುದು, ಪಕ್ಕಕ್ಕೆ ಹೋಗಬಹುದು. ಈ ಬಾಳೆಹಣ್ಣಿನ ಸಿಪ್ಪೆ ಬಿದ್ದಿತ್ತಪ್ಪ ಅಂದ್ರೆ ಗಮನ ಕೊಟ್ರೆ ಅದನ್ನ ತುಳ್ಕೊಂಡು ಹೋದ್ರು ಏನಾಗಲ್ಲ. ಶೂ ಹಾಕೊಂಡಿದ್ರೆ ಏನಾಗಲ್ಲ, ಅಥವಾ ಪಕ್ಕಕ್ಕೆ ಹೋದ್ರೆ ಏನಾಗಲ್ಲ. ಅಥವಾ ನಾವೇ ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಒಂದು ಡಸ್ಟ್ಬಿನ್ಗೆ ಹಾಕಿದ್ರೆ ಮುಗಿದೋಯ್ತು, ಬೀಳುವ ಸಾಧ್ಯತೆ ಇಲ್ಲ. ಇನ್ನು ಪಾಚಿ ಕಟ್ಟಿರ್ತದೆ, ಅದು ಜಾರೋ ಸಾಧ್ಯತೆಗಳಿರುತ್ತೆ. ನೀರು ಬಿದ್ದು 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 ನೆಲದ ಮೇಲೆ ಪಾಚಿ ಕಟ್ಟಿದ್ರೆ ಬೀಳೋ ಸಾಧ್ಯ. ಹಾವಸೆಗಟ್ಟೋದು ಅಂತೀರಿ ನೀವು. ಅದು ಅಷ್ಟೇ, ಎಚ್ಚರವಾಗಿದ್ರೆ ಬೀಳೋ ಸಾಧ್ಯತೆ ಕಡಿಮೆ. ಇನ್ನು ಬೇರೆಯವ್ರು ಬೀಳಿಸೋ ಪ್ರಸಂಗಗಳು ಬರ್ತವೆ ಬಹಿರಂಗದ ಅಥವಾ ಸಾಮಾನ್ಯ ಜೀವನದಲ್ಲಿ. ದಾರಿ ಅಂದ್ರೆ ಇಲ್ಲಿ ಸಮತಟ್ಟಾದ ದಾರಿ ಅಂದ್ರೆ ಸಾಮಾನ್ಯ ಜೀವನ ಅಂತ ಇಟ್ಕೊಳ್ಳಿ. ಆದ್ರೆ ಉನ್ನತ ಮಾರ್ಗಕ್ಕೆ ಹೋಗುವಾಗ, ಉನ್ನತ ಮಾರ್ಗ ಅಂದ್ರೆ ಸ್ಪಿರಿಚುವಲ್, ರಿಲಿಜಿಯಸ್ ಅಂದ್ರೆ ಧಾರ್ಮಿಕ, ಆಧ್ಯಾತ್ಮಿಕ ಮಾರ್ಗ ಅಂತ ಇಟ್ಕೊಳ್ಳಿ. ಅಥವಾ ಲೌಕಿಕದಲ್ಲೇನೆ ಉನ್ನತ ಮಾರ್ಗ, ವಿಜ್ಞಾನ, ರಾಜಕಾರಣ, ಇಂತಹದ್ದೇನಾದ್ರೂ ಸಾಧಿಸುವಾಗ ಅದ್ರಲ್ಲಿ ರಾಜಕಾರಣ ಅಲ್ಲಿ ಉದ್ದೇಶಪೂರ್ವಕವಾಗಿ ಜಗ್ತಿರ್ತಾರೆ. ಮತ್ತೆ ಎತ್ತರಕ್ಕೆ ಹೋಗುವಾಗ ಸಾಮಾನ್ಯ ನಿಯಮ ಏನಪ್ಪಾ ಅಂತಂದ್ರೆ ಅಲ್ಲಿ ಬೀಳುವ ಸಾಧ್ಯತೆ ಜಾಸ್ತಿ ಇರ್ತದೆ, ಎತ್ತರಕ್ಕೆ ಹೋದಂಗೆ. ಆದ್ರಿಂದ ಎಚ್ಚರಿಕೆ ಇರಬೇಕು. ಮಾಯಾ ವಿಲಾಸ ವಿಡಂಬನ ಸ್ಥಳ ಅಂತ ಒಂದು ಹೇಳ್ತಾರೆ. ಸಂಸಾರ ಹೇ ಸ್ಥಳ ಆದ್ಮೇಲೆ ಶೂನ್ಯ ಸಂಪಾದನೆಯಲ್ಲಿ ಪ್ರಭುದೇವರ ಶೂನ್ಯ ಬಗ್ಗೆ ಹೇಳುವಾಗ
ಮಾಯಾ ವಿಲಾಸ ವಿಡಂಬನ, ಮಾಯೆಯ ವಿಲಾಸವನ್ನ ಅಂದ್ರೆ ಈ ಸಂಸಾರದ ವಿಲಾಸವನ್ನ ಅರ್ಥ ಮಾಡಿಕೊಂಡು ಅದನ್ನು ವಿಡಂಬಿಸುವುದು, ಅದನ್ನು ಮೀರೋದು, ಅದನ್ನು ಹೀಗೆಳೆದು ಮುಂದಕ್ಕೆ ಹೋಗೋದು ಅದು ಸಾಮಾನ್ಯ ಮಾತಲ್ಲ. ಆಮೇಲೆ ಗುರುಕರುಣೆಯ ಸ್ಥಳವನ್ನ ಪಡ್ಕೊಂಡ ಮೇಲೂ ಸಹಿತ ಇದನ್ನ ನಾವು ಬಹಳ ಚೆನ್ನಾಗಿ ಗಮನಿಸ್ಬೇಕು. ಇಲ್ಲಿ ಬಹಳಷ್ಟು ಜನ ದೊಡ್ಡ ದೊಡ್ಡ ಸಾಧಕರು, ದೊಡ್ಡ ದೊಡ್ಡ ಮೇಧಾವಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು, ಸಾಹಿತಿಗಳು, ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ಎಲ್ಲ ಮಾಡುವ ತಪ್ಪೇನಪ್ಪ ಅಂದ್ರೆ, ಒಂದು ಹಂತ ಬಂತು ಅಂದ್ರೆ ಮುಗೀತು, ನಾವು ಇನ್ನ ಬೀಳೋದೇ ಇಲ್ಲ, ಬಿದ್ರೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಥವಾ ನಮ್ಮನ್ನು ಬೀಳಿಸೋರು ಯಾರು ಇಲ್ಲ, ಏನು ಅನ್ನಂಗಿಲ್ಲ, ಇದೆಲ್ಲ ಶುರುವಾಗ್ಬಿಟ್ಟು ನೈತಿಕವಾಗಿ ಅಧಃಪತನ ಹೊಂದುವ ಸಾಧ್ಯತೆ ಜಾಸ್ತಿ ಆಗ್ತಾ ಇದೆ, ಆಗ್ಬಿಟ್ಟಿದೆ ಇವಾಗಲೇ. ತುಂಬಾ ಕಡೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಅಪ್ರಾಮಾಣಿಕತೆ, ಅತ್ಯಾಚಾರಗಳು, ಭ್ರಷ್ಟಾಚಾರಗಳು ಯಾಕಿವೆಲ್ಲ ಆಗ್ತವೆ ಅಂದ್ರೆ ನಾವು ಮಾಡಿದ್ರೆ ಸರಿ ಅನ್ನೋ ಲೆಕ್ಕಕ್ಕೆ ಹೋಗ್ಬಿಡ್ತಾರೆ. ಇಲ್ಲ, ಎಷ್ಟು ನಾವು ಜವಾಬ್ದಾರಿ ಸ್ಥಾನಕ್ಕೆ ಹೋಗ್ತಿರ್ತೀವೋ, ದೊಡ್ಡ ಸ್ಥಾನಕ್ಕೆ ಹೋಗ್ತೀವಿ, ಅಷ್ಟು ಜವಾಬ್ದಾರಿ, ಅಷ್ಟು ಎಚ್ಚರಿಕೆ ಜಾಸ್ತಿ ವಹಿಸ್ಬೇಕಾಗತ್ತೆ. ಅಲ್ಲೇ ಬೀಳೋ ಸಾಧ್ಯತೆ ಜಾಸ್ತಿ. ಹಿಮಾಲಯದ ಅಂದ್ರೆ ಪರ್ವತವನ್ನ ಹತ್ತುವವನು, ಟ್ರೆಕ್ಕಿಂಗ್ ಮಾಡುವವನು ತುದಿ ಮುಟ್ಟಿ ಇಳಿದು ಬರೋ ತನಕನೂ ಅವನು ಎಚ್ಚರವಾಗಿರ್ಬೇಕು. ಅವನು ಹತ್ಬಿಟ್ಟಿದ್ದಾನೆ, ಯಶಸ್ಸು ಸಿಕ್ಕಿದೆ, ಆದ್ರೆ ಬರುವಾಗ ಏನಾದ್ರೂ ಕಾಲ್ ಜಾರಿದ್ರು ಕೂಡ ಅವನ ಜೀವಕ್ಕೆ ಅಪಾಯ. ಯಶಸ್ಸನ್ನ ಎಲ್ಲರೂ ಒಪ್ಕೊಳ್ತಾರೆ, ಹಿಮಾಲಯ ಏರಿದವನಪ್ಪ ಅಂತ ಹೇಳ್ತಾರೆ. ಆದ್ರೆ ಇಳಿವಾಗ ಅಂದ್ರೆ ಮಾಮೂಲಿ ಸ್ಥಿತಿಗೆ ಬರುವಾಗ, ಎಲ್ಲರ ಜೊತೆ ಬೆರೆಯುವಾಗ ಅಲ್ಲಿ ಅಹಂಕಾರ ತೋರಿಸಿದ್ರು ಕೂಡ, ಅಲ್ಲಿ ತಪ್ಪು ಮಾಡಿದ್ರು ಕೂಡ ಅವನ ಸಾಧನೆಗೆ ಬೆಲೆ ಇಲ್ಲ, ಸಾಧನೆಗೆ ಬೆಲೆ ಇಲ್ಲ. ಈ ತರ ಆಗಿದೆ, ಎಷ್ಟೆಷ್ಟೋ ದೊಡ್ಡವರ ಕಥೆಗಳು ಈ ತರ ಆಗಿದೆ. ತಾವು ಮಾಡಿದ ಕಠಿಣ ಶ್ರಮ ಎಲ್ಲ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆಯೋದು ಅಂತ ಹೇಳ್ತಾರೆ. ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದ್ರೆ ಏನಕ್ಕೂ ಪ್ರಯೋಜನ ಇಲ್ಲ, ಎಲ್ಲ ಕೆಟ್ಟು ಹೋಗುತ್ತೆ. ಅಥವಾ ಹುಣಸೆಹಣ್ಣು ತೇಯ್ದಂಗೆ ಅಂತಾರೆ ಕೆಲವರು, ಹೊಳೆಯಲ್ಲಿ ಹುಣಸೆಹಣ್ಣು ತೇಯ್ದಂಗೆ. ಅಂದ್ರೆ ಬಹಳ ಎಚ್ಚರ ಇರಬೇಕು. ಗುರುಕಾರುಣ್ಯ ಸ್ಥಳದಿಂದ ಮುಂದಕ್ಕೆ ಸದಾ ಜಾಗೃತ. ಅದಕ್ಕೆ ಭಕ್ತಿ ಸ್ಥಳದಲ್ಲಿ ಆದ್ಮೇಲೆ ಮಹೇಶ್ವರ ಸ್ಥಳ ನಿಷ್ಠೆ ಭಕ್ತಿ, ಪ್ರಸಾದಿ ಸ್ಥಳದಲ್ಲಿ ಅವಧಾನ ಭಕ್ತಿ ಅಂತ ಬರುತ್ತೆ. ಅದನ್ನ ನಾವು ಬಹಳ ಎಚ್ಚರಿಕೆಯಿಂದ ಕಾಪಾಡ್ಕೋಬೇಕಾಗತ್ತೆ. ಅದಕ್ಕೆ ದೊಡ್ಡವರಾಗೋದು ಎಷ್ಟು ಕಠಿಣವೋ, ಸಾಧಕರಾಗೋದು ಎಷ್ಟು ಕಷ್ಟವೋ, ಅದಕ್ಕಿಂತ ಹೆಚ್ಚು ಕಷ್ಟ ಆ ಸ್ಥಾನದಲ್ಲಿ ಉಳ್ಕೊಳ್ಳೋದು. ಒಂದು ಪ್ರಸಂಗ ಹೇಳ್ತಾರೆ. ಅಥಣಿ ಶಿವಯೋಗಿಗಳು ಅಂತ ಇದ್ರು. ಅಥಣಿ ಶಿವಯೋಗಿಗಳು ಬಹಳ ದೊಡ್ಡ ಸಾಧಕರು. 19ನೇ ಶತಮಾನದ ಕೊನೆ ಭಾಗ, 20ನೇ ಶತಮಾನ ಆರಂಭ ಅದರಲ್ಲಿ ಬದುಕಿದ್ದಂತಹವರು ಅಥಣಿ ಶಿವಯೋಗಿಗಳು. ಅವರ ಹೆಸರೇನು ಗೊತ್ತಿಲ್ಲ, ಗುರುಲಿಂಗಯ್ಯನವರು ಅಂತಾನೆ ಏನೋ ಇದೆ ಹುಟ್ಟ ಹೆಸರು. ಮುರುಗೇಂದ್ರ ಸ್ವಾಮಿಗಳಂತ ಆಮೇಲೆ ಇಟ್ಟಿದ್ದು. ಮೂಲ ಅವರು ಹುಟ್ಟಿದ ಹೆಸರು ಬೇರೆ ಇದೆ, ಅದು ಯಾರು ಹೇಳೋದೇ ಇಲ್ಲ. ಅಥಣಿ ಶಿವಯೋಗಿಗಳು ಅಂತ ಹೇಳಿ ಅವರಿಗೆ ಅಷ್ಟು ಪ್ರೀತಿ ಗೌರವದಿಂದ ಕಾಣ್ತಾರೆ ಜನ. ತುಂಬಾ ದೊಡ್ಡ ಸಾಧಕರು. ಗುಹೇಶ್ವರ ಗಡ್ಡೆ ಅಂತ ಹೇಳಿ ಕೃಷ್ಣಾ ನದಿಯಲ್ಲಿ ಒಂದು ದ್ವೀಪ, ಸಣ್ಣ ದ್ವೀಪ. ಅಲ್ಲಿ 6 ವರ್ಷಗಳ ಕಾಲ ಪರಮಾತ್ಮ ಏನ್ ಕೊಡ್ತಾನೋ ಕೊಟ್ರೆ ಸರಿ, ಇಲ್ದಿದ್ರಿಲ್ಲ. ಉಪವಾಸ, ಎಷ್ಟೋ ಸಾರಿ ಬಿಲ್ವ ಪತ್ರೆ ತಿನ್ಕೊಂಡು ಎಷ್ಟೋ ದಿನ ಕಾಲ ಕಳೆದಿದ್ದಾರೆ. ಅಷ್ಟು ಅದ್ಭುತ ಸಾಧನೆ ಮಾಡಿದವರು ಅಥಣಿಗೆ ಬರ್ತಾರೆ. ಎಲ್ಲ ಸಾಧನೆ ಮಾಡಿ ಅನುಷ್ಠಾನ ಅಂತ ಕರೀತಾರೆ ಅದಕ್ಕೆ. ಅಥಣಿಗೆ ಬರ್ತಾರೆ. ಬಂದಾಗ ಅನೇಕ ಜನ ಬಂದು ನಮಸ್ಕಾರ ಮಾಡ್ತಾರೆ, ಸನ್ಮಾನ ಮಾಡಕ್ ಬರ್ತಾರೆ, ಅವ್ರನ್ನ ಗೌರವಿಸ್ತಾರೆ, ಒಳ್ಳೆ ಮಾತಾಡ್ತಾರೆ. ಅದ್ರಲ್ಲಿ ಒಬ್ಬ ಹೇಳ್ತಾನೆ ಭಕ್ತ,
ನಮ್ಮ ಗುರುಗಳು ಗುಹೇಶ್ವರ ಗಡ್ಡೆಯಲ್ಲಿ 6 ವರ್ಷ ಇದ್ದಾರೆ. ಗೆದ್ರಪ್ಪ ಇನ್ನ ಅವರು ಸಿದ್ಧಪುರುಷರಾದವರು ಅಂತ ಹೇಳ್ತಾರೆ. ಅದಕ್ಕೆ ಅವ್ರಂತಾರೆ, ಆ ಮಾತು ಈಗಲೇ ಹೇಳ್ಬೇಡ. ಅವ್ರು ಹೇಳೋ ಮಾತು, ಸಿದ್ಧಪುರುಷರಾದ್ರು ಗೆದ್ರು ಅಂತ ಈಗಲೇ ಹೇಳ್ಬೇಡಪ್ಪ, ಮಣ್ಣಿಗೆ ಹೋದ 3 ದಿವಸಕ್ಕೆ ಹೇಳು ಅಂತ. ಅರ್ಥ ಆಯ್ತಲ್ಲ? ಮಣ್ಣಿಗೆ ಹೋದ್ 3 ದಿವಸ ಅಂದ್ರೆ ಶರೀರ ಸಂಪೂರ್ಣ ಕೊಳ್ತು ಹೋಗುತ್ತೆ. ಅದು ಯಾರದ್ದೇ ಶರೀರ ಇರಲಿ, ಸುಮ್ಮನೆ ಹೇಳ್ತಾರೆ ಗದ್ದಿಗೆಲ್ಲ ಹಂಗೆ ಇರುತ್ತೆ, ನೋ, ಇರಲ್ಲ. ಯಾಕಂದ್ರೆ ಅದು ಒಳಗಡೆಯಿಂದ ಹುಳಗಳು ಹುಟ್ಟಿ ಅದನ್ನ ಸಂಪೂರ್ಣ ಮುಗಿಸ್ತಾವ. ಅದನ್ನ ಪ್ರಕೃತಿ ನಿಯಮ ಇದೆ. ಅದು ಅಸ್ಥಿ ಪಂಜರ ಒಂದ್ ಬಿಟ್ರೆ, ಮೂಳೆ ಒಂದ್ ಬಿಟ್ರೆ ಇನ್ಯಾವುದು ಉಳಿಯಲ್ಲ, ಯಾರದ್ದೇ ಶರೀರ ಆದ್ರೂ ಕೂಡ. 3 ದಿವಸ ಆದ್ಮೇಲೆ ಹೇಳು, ಮಣ್ಣಿಗೆ ಹೋಗಿ 3 ದಿವಸ ಆದ್ಮೇಲೆ ಹೇಳು ಅಂದ್ರೆ ಹಾಗೆ ಬೀಳುವ ಸಾಧ್ಯತೆಗಳು ಬಹಳ ಇರ್ತದೆ. ಅದಕ್ಕೆ ಭಕ್ತ ಸಾಧಕ ಬಹಳ ಎಚ್ಚರವಾಗಿರ್ಬೇಕು. ಅದರ ಅರ್ಥ ಎಚ್ಚರವಾಗಿರ್ಬೇಕು ಅಂತ ಹೇಳಿ ಬರೇ ಭಯ 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 ನೋ. ನಾವು ಮಾಡುವ ಪ್ರಯತ್ನವನ್ನೆಲ್ಲ ಮಾಡಿ ಕಾಪಾಡುವ ಶಕ್ತಿ ಒಂದು ಇದೆಯಲ್ಲ, ಪರಮಾತ್ಮ ಅಂತ ಕರೀರಿ, ಗುರುವಿನ ಮೇಲೆ, ಗುರುಲಿಂಗ ಜಂಗಮದ ಮೇಲೆ ಸಂಪೂರ್ಣ ಶರಣಾಗತಿ ಭಾವ ಇಟ್ಕೊಂಡು. ಅದು ಇಲ್ಲಿ ಹೇಳ್ಬೇಕಾದಂದ್ರೆ, ಎಲ್ಲಿ ಶರಣಾಗತಿ ಭಾವ ಇರ್ತದೋ, ನನ್ನನ್ನು ಕಾಪಾಡುವ ಹೊಣೆ ನಿನ್ನದಪ್ಪ, ಹಾಗಂತ ನಾವು ಪ್ರಯತ್ನ ಮಾಡೋದು ಬಿಡಬಾರದು. ಏನು ಕಲ್ತ್ಕೊಳ್ಳೋದು, ನಮ್ಮ ದುರಭ್ಯಾಸಗಳು, ದುರ್ಗುಣಗಳು, ದುಶ್ಚಟಗಳು ಇವನ್ ಬಿಡೋದು, ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ಎಲ್ಲದರಲ್ಲೂ ಆಹಾರದಲ್ಲಿ, ವಿಹಾರದಲ್ಲಿ, ವಿಚಾರದಲ್ಲಿ ಸದಾ ಕಾಲ ನಾವು ಪ್ರಯತ್ನ ಮಾಡ್ತಾ ಮೇಲ್ ಬರ್ತಾ ಇರಬೇಕು. ಅದು ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಈ ಮಾರ್ಗವನ್ನ ಗುರು ನಮಗೆ ತೋರಿಸಿಕೊಡ್ತಾನೆ ದೀಕ್ಷೆ ಕೊಡೋದ್ರ ಮೂಲಕ. ಇದು ಗುರುಕಾರುಣ್ಯ ಸ್ಥಳ ಅಂತ ಕರೀತಾರೆ. ಗುರುಕಾರುಣ್ಯ ಸ್ಥಳ. ಅಲ್ಲಿ ಗುರುಗಳು ಯಾವ ತರ ಇರ್ತಾರೆ, ಧರ್ಮಗುರು, ದೀಕ್ಷಾಗುರು ಮತ್ತು ಶಿಕ್ಷಾಗುರು, ಇವ್ರುಗಳ ಬಗ್ಗೆ ತಿಳ್ಕೊಂಡು ನಾವು ಮುಂದಕ್ಕೆ ಹೋಗೋಣ ನಾಳಿನ ದಿವಸ. ಇವತ್ತಿಗೆ ಇಷ್ಟು ಸಾಕು. ಸರ್ವರಿಗೂ ಶರಣ ಶರಣ.